6 ತಿಂಗಳ ಹಿಂದೆ ನನಗೊಂದು ಚಿಕ್ಕದಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಅದು ಒನ್ ಟೈಮ್ ಅಲ್ಲ, 2 ಟೈಮ್. ಒನ್ ಟೈಮ್ ಆಗುವಾಗ ನಮಗೆ ಒಂದು ನಮ್ಮ ಜೀವನಕ್ಕೊಂದು ಅಂಗಡಿ ಅಂತ ಒಂದು ಕೊಟ್ಟಿದ್ದಾನೆ. ಆ ಅಂಗಡಿಯಲ್ಲಿ ನನಗೆ ಚಿಕ್ಕದಾಗಿ ಕಾಣಿಸ್ಕೊಳ್ತು. ಅದು ಸುಜನಕ ಹೇಳಿದ ರೀತಿಯಲ್ಲಿ ನಾವು ಕೇರೇ ಮಾಡಲಿಲ್ಲ, ಕೇರ್ಲೆಸ್ ಆಗೇ ಇದ್ದೆ. ಅದು ಆಗಿದ್ದು 1 ವಾರ ಆದಮೇಲೆ ನಾನು ಆಫೀಸಿಗೆ ಹೋದೆ, ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಪುನಃ ನಾನು ಕೇರಾಗೇ ಇದ್ದೆ. ನೋವು ಬರ್ತಾಯಿತ್ತು, ಬಟ್ ನಾನು ಅದಕ್ಕೆ ರೆಸ್ಪಾನ್ಸ್ ಏನು ಮಾಡ್ದಲೇ ಹಾಗೆ ಮುಂದುವರಿಕೊಂಡಿದ್ದೆ. ಅವತ್ತಿನ ದಿನ ನನಗೆ ಆಫೀಸಲ್ಲಿ ಕೂತ್ಕೊಂಡಿದ್ದೀನಿ, 2.25 ಗಂಟೆ ನನ್ನ ಹಾರ್ಟ್ ಅಟ್ಯಾಕ್ ಆಗಿತ್ತು. ನಾನು ಎಲ್ಲ ನನಗೆ ಡಾರ್ಕ್ ಆಗಿತ್ತು, ಮಾತಾಡೋಕ್ಕೆ ಚಾನ್ಸ್ ಇಲ್ಲ, ನೋಡೋಕ್ಕೆ ದೃಷ್ಟಿ ಇಲ್ಲ. ನನ್ನನ್ನು ಯಾರೂ ಮಾತಾಡ್ಸೋಕ್ಕೂ ನನಗೆ ಯಾರೂ ಬರ್ತಾನೂ ಇಲ್ಲ, ಯಾಕೆಂದರೆ ನನಗೆ ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತೂ ಆಗ್ತಾಯಿಲ್ಲ. ಅದೇ ರೀತಿ ಕೂತ್ಕೊಂಡಿದ್ದೆ. ಬಟ್ ನಮ್ಮ ಆಫೀಸಲ್ಲಿ ಒಬ್ಬರು ಕೆಲಸ ಮಾಡೋ ಲೇಡೀಸ್ ನನಗೆ ಬಂದು ಏನಾಯ್ತು ಸರ್, ಸಾತಿಕ್ ಸರ್ ಅಂತ ಕೇಳುವಾಗ ಏನೋ ಒಂಥರ ಏನೋ ಮುಟ್ಟದಂಗೆ ಆಯಿತು. ನನ್ನೆಲ್ಲ ಹೆಂಗಸ್ತಂದು ನೀರು ಕೊಟ್ಟರು, ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕೆಂದರೆ ಹಾರ್ಟ್ ಅಟ್ಯಾಕ್ ಆಗಿರೋ ವ್ಯಕ್ತಿ ಹಾಸ್ಪಿಟ್ಲಿಗೆ ಹೋಗಬೇಕು. ಬಟ್ ನಾನು ಹೋಗಿದ್ದು ನಮ್ಮ ಮನೆಗೆ 35 ಕಿಲೋಮೀಟ್ರ್, ವಾಸಿಗಳೇ 35 ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀನಿ ನಾನು. ಮತ್ತೆ ಪುನಃ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಆಫೀಸಿಗೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಮತ್ತೆ ಕಾಣಿಸ್ಕೊಂಡು ಪುನಃ ಒಂದು ಚಿಕ್ಕ ಹಾಸ್ಪಿಟ್ಲಿಗೆ ಹೋಗಿ ECG ಮಾಡಿಸಿ ಅವ್ರು ಹೇಳ್ತಾರೆ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ. ನನಗೆ ಆವಾಗ ಗೊತ್ತಾಯಿತು ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಬಟ್ ನಾನು ಧೈರ್ಯ ಕೇಳಲಿಲ್ಲ. ಪುನಃ ಮನೆಗೆ ಬಂದು ಈಗ ನಮಗಾಗಿ ಒಂದು ಸೊಸೆನ ಕೊಟ್ಟಿದ್ದಾಳೆ. ಅವಳ ಮುಖಾಂತರ ನಾನು ಅವಳು ಬೈಕಲ್ಲಿ ಜರ್ನಿ ಮಾಡಿದ್ದೀನಿ. ಮತ್ತು 40 ಕಿಲೋಮೀಟ್ರ್ ನಮ್ಮ ಮನೆಯಿಂದ ಜಯದೇವ ಹಾಸ್ಪಿಟ್ಲಿಗೆ 40 ಕಿಲೋಮೀಟ್ರ್ ಜರ್ನಿ ಮಾಡಿ ಅಲ್ಲಿ ಹೋಗಿ ಟೆಸ್ಟು ಅದು ಇದು ಮಾಡುವಾಗ ಆ ಡಾಕ್ಟ್ರು ಇಮಿಡಿಯೇಟ್ಲಿ ಅಡ್ಮಿಟ್ ಆಗಬೇಕು ಅಂತ. ನಾವು ಹೋಗಿರೋ ತೋರಿಸ್ಕೊಳಕ್ಕೆ ಇವ್ರಂಗೆ ಅಲ್ಲಿ ಇಮಿಡಿಯೇಟ್ಲಿ ಅಡ್ಮಿಟ್ ಆಗುವಂದ್ರೆ ನಾವೇನು ಮಾಡ್ಕೊಳ್ಳೋದು ಸರಿ ಅಂತ ಹೇಳಿ ಅಡ್ಮಿಟ್ ಆದೆ. ಅವರು ಸೋಮವಾರ ನನಗೆ ಶನಿವಾರ ಆಂಜಿಯೋಗ್ರಾಮ್ ಮಾಡಿದ್ರು. ಅದರಲ್ಲೇನು ನಿಮಗೆ ಕ್ಯೂರ್ ಆಗೋಂಥದ್ದು ಅವ್ರಿಗೆ ಕಾಣಿಸ್ತಾ ಇಲ್ಲ. ಮತ್ತು ನಾನು ವಾರ್ಡ್ಗೆ ಹಾಕಿದ್ರು, ಅಲ್ಲಿ ಮಲಗಿದ್ದೆ. ಮಾರೇ ಬೆಳಗ್ಗೆ ಪುನಃ ಸೋಮವಾರ ಆಂಜಿಯೋಗ್ರಾಮ್ ಮಾಡಬೇಕು ಅಂದರು, ಮಾಡಿದ್ರು. ಸೆಕೆಂಡ್ 2 ಸಲ ಒಂದೇ ದಿನ ಆಂಜಿಯೋಗ್ರಾಮ್ ಮಾಡೋದು, ಒಂದು 10:30ಗೆ, ಒಂದು 12:30. ನಾನು ಅರ್ಧ ಪ್ರಾಣನೇ ಹೋಗಿತ್ತು. ದೇವ್ರು ದೊಡ್ಡವನು. ಆಮೇಲೆ ನನಗೆ ಅವ್ರು ಹೇಳಿದ್ರು ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು ಅಂತ. ಇವತ್ತೇ ಮಾಡಿ ಅಂದೆ ನಾನು ಡಾಕ್ಟ್ರಿಗೆ. ಅವ್ರೇನು ಇಷ್ಟು ಧೈರ್ಯವಾಗಿ ಹೇಳ್ತಿರೋದು, ನಮಗೆ ಗೊತ್ತಿರೋ ದೇವರೊಬ್ಬ ಇದಾರಲ್ಲ ಮನಸ್ಸಿಗೆ ಅಂದ್ಕೊಂಡು ಮಾಡಿ ಅಂದರು. 9 ದಿನ 5 ದಿನ ಆಯಿತು. ಅಕ್ಕ ಬಾವ ಎಲ್ಲರೂ ಬಂದಿದ್ದರು. ಆಪರೇಷನ್ ಆಯಿತು. ದೇವ್ರ ಸ್ತೋತ್ರ ಚೆನ್ನಾಗಿದ್ದೀನಿ. ನಮಗಾಗಿ ನೀವೆಲ್ಲರೂ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದರೆ ನನ್ನ ಹೆಸರು ಹೇಳ್ಕೊಂಡು ನಿಮಗೆಲ್ಲ ಕೃತಜ್ಞತೆ ಆಗಿರ್ತೇನೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಸಭೆಯಾಗಿ ಪಾಲಕರಾಗಿ ನಮ್ಮ ಜೀವನಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕಂತ ಈ ಕೊಟ್ಟಂಥ ಚಿಕ್ಕ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಆಮೇಲೆ